ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನೌಬಾದ್ನ ಶಾಹು ಮಹಾರಾಜ್ ಪಿಯುಸಿ ಕಾಲೇಜ್ ವತಿಯಿಂದ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ಶಿಕ್ಷಣ ಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಗರದ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಬೀದರ್ನ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ಮಾಧವರಾವ್ ಅವರು ಮಾತನಾಡಿ, ಡೈಮಂಡ್ ಶಿಕ್ಷಣ ಸಂಸ್ಥೆಯಲ್ಲಿ ಪಿಯುಸಿ ಜೊತೆಗೆ ಕೆಸೆಟ್, ನೀಟ್, ಜೆಡಬ್ಲ್ಯೂ ಕೋಚಿಂಗ್ ಕೂಡ ನೀಡಲಾಗುತ್ತಿದೆ. ಪಿಯುಸಿ ಪರೀಕ್ಷೆಯಲ್ಲಿ 703 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 54 ವಿದ್ಯಾರ್ಥಿಗಳು 95% ಹಾಗೂ 352 ವಿದ್ಯಾರ್ಥಿಗಳು ಅಬೋವ್ 90% ತೆಗೆದುಕೊಳ್ಳುವ ಮೂಲಕ ಡೈಮಂಡ್ ಶಿಕ್ಷಣ ಸಂಸ್ಥೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಬಾಲ್ಕಿ ಬೀದರ್ ಬಸವ ಕಲ್ಯಾಣದಲ್ಲಿರುವ ಡೈಮಂಡ್ ಶಿಕ್ಷಣ ಸಂಸ್ಥೆಯ ಸರಿ ಸುಮಾರು 1400ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 99.3% ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿದ್ದು ಕೇವಲ 6-7 ವಿದ್ಯಾರ್ಥಿಗಳು ಮಾತ್ರ ನಾಪಾಸ್ ಆಗಿರುತ್ತಾರೆ. ಹಾಗಾಗಿ ಇವತ್ತು ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ ಶಿಕ್ಷಣ ಸಂಸ್ಥೆ ವತಿಯಿಂದ ಗೌರವಿಸಲಾಗುತ್ತಿದೆ ಎಂದು ತಿಳಿಸಿದರು. ಸನ್ಮಾನ ಸ್ವೀಕರಿಸಿ ವಿದ್ಯಾರ್ಥಿನಿ ರಿಚಿತಾ ಸಂಜೀವ್ ಕುಮಾರ್ ಅವರು ಮಾತನಾಡಿ, ಪಿಯುಸಿ ಪರೀಕ್ಷೆಯಲ್ಲಿ ನಾನು 600ರ ಪೈಕಿ 589 ಮಾರ್ಕ್ಸ್ ತೆಗೆದುಕೊಂಡು ಸರಿಸುಮಾರು 98.16% ಪಡೆದಿದ್ದೇನೆ. ಬಹಳ ಖುಷಿ ಆಗ್ತಾ ಇದೆ. ಇದಕ್ಕೆ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ನೀಡಿದ ಉತ್ತಮ ಬೋಧನೆ, ಶಿಕ್ಷಕರ ಸಹಕಾರ ಅತಿ ಮುಖ್ಯವಾಗಿದ್ದು, ತಂದೆ ತಾಯಿ ಇಲ್ಲದ ನನಗೆ ತಂದೆ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಕಾಕ ಹಾಗೂ ಸಂಬಂಧಿಕರು ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಾನು ಮಾಡಿದ ಸಾಧನೆಯ ಶ್ರೇಯಸ್ಸು ನಮ್ಮ ತಂದೆಯ ಪ್ರೇರಣೆಯಿಂದಾಗಿದೆ ಹಾಗೂ ಅದರ ಶ್ರೇಯಸ್ಸು ನಮ್ಮ ಕಾಕ ಅವರಿಗೆ ಕೂಡ ಸಲ್ಲುತ್ತದೆ ಎಂದರು. ಕೆಲವು ಬಾರಿ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಕಾಲೇಜಿನ ಫೀ ಮತ್ತೊಂದು ವಿಷಯದಲ್ಲಿ ಬಹಳಷ್ಟು ತೊಂದರೆಯಾದರೂ ಕೂಡ ನನಗೆ ಬೆಂಬಲಿಸಿ ಪ್ರೋತ್ಸಾಹಿಸಿದವರು ಮಾಧವರಾವ್ ಸರ್ ಅವರು. ಬರೀ ನಾನಷ್ಟೇ ಅಲ್ಲದೆ ನನ್ನಂತ ಅನೇಕ ವಿದ್ಯಾರ್ಥಿಗಳಿಗೆ ಬಹಳ ಸಹಕಾರ ನೀಡುತ್ತಾರೆ, ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾರೆ ಎಂದರು. ನನ್ನ ಕನಸು ವೈದ್ಯಳಾಗಬೇಕು ಎನ್ನುವ ಕನಸು ನಾನು ಹೊಂದಿದ್ದೇನೆ. ಹಾಗಾಗಿ ವಿದ್ಯಾರ್ಥಿಗಳು ಮನಸ್ಸಿಟ್ಟು ಏಕಾಗ್ರತೆಯಿಂದ ಓದಿದ್ದಲ್ಲಿ ಅಂದುಕೊಂಡಿರುವುದನ್ನು ಸಾಧಿಸಬಹುದಾಗಿದೆ ಎಂದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಸಂಜು ಶಹಾಬಾದ್ಕರ್, ಶೇಖ್ ಮಸ್ತಾನ್ ಅಲಿಯವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ರಾಜಶೇಖರ್ ಮಂಗಲ್ಗಿ ಅವರು ಸೇರಿದಂತೆ ಗಣ್ಯಾತಿ ಗಣ್ಯರು, ಶಿಕ್ಷಣ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ವರ್ಗದವರು, ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಖುಷಿ ಆಗ್ತಾ ಇದೆ. ಇಡೀ ಬೀದರ್ ಜಿಲ್ಲೆಯ ಜನತೆಗೆ, ನಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ. ಇದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಬಹಳಷ್ಟು ಜನ ಹೇಳ್ತಿದ್ರೆ ಚಂದ್ರಕಾಂತ್ ಶಹಾಬಾದ್ಕರ್ ಅವರು ಹೇಳ್ತಾ ಇದ್ದಾರೆ. ಇದು ನಾನಲ್ಲ, ನಿಜವಾಗ್ಲೂ ಕೂಡ ಈ ಫಲಿತಾಂಶಕ್ಕೆ ಕಾರಣೀಭೂತರು ಯಾರಾದರೂ ಇದ್ರೆ ಬೀದರ್ ಜಿಲ್ಲೆಯ ಪ್ರಾಂಶುಪಾಲರು ಮತ್ತೆಲ್ಲ ಸಮಸ್ತ ಉಪನ್ಯಾಸಕರು, ಜೊತೆಗೆ ಉಪನ್ಯಾಸಕರು, ವಿದ್ಯಾರ್ಥಿ ಮಿತ್ರರೆಲ್ಲರೂ ಕಾರಣೀಭೂತರಾಗಿದ್ದಾರೆ. ಅದಕ್ಕಾಗಿ ಅದೇನಾದರೂ ಗೌರವ ಸಲ್ಲಬೇಕು ಅನ್ನಂಗಿದ್ರೆ ನಿಮ್ಮ 3 ಜನರಿಗೆ ಸಲ್ಲಬೇಕಾಗ್ತದೆ. ಬೀದರ್ ಜಿಲ್ಲೆಯ ಸಮಸ್ತ ಪ್ರಾಂಶುಪಾಲ ಬಂಧುಗಳು, ಬೀದರ್ ಜಿಲ್ಲೆಯ ಸಮಸ್ತ ಉಪನ್ಯಾಸಕ ಬಂಧುಗಳು, ಜೊತೆಗೆ ಅದಕ್ಕೆಲ್ಲ ಮುಖ್ಯವಾಗಿ ಕಾರಣೀಭೂತರಾಗಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಆ ಗೌರವವನ್ನು ಸಲ್ಲಬೇಕಾಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ನಾನು ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆ ಆದೀತು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹ ಬದಲಾದೀತು. ದೃಷ್ಟಿ ಬದಲಿಸಿ ನೋಡು, ಸೃಷ್ಟಿ ಬದಲಾದೀತು. दृष्टि बदलिसी। मैं वाई माधवराव, प्रेसिडेंट ऑफ डायमंड ग्रुप ऑफ इंस्टीट्यूशंस। अपने इंस्टीट्यूशंस में पीयू एजुकेशन के साथ केसेट, नीट और जेडब्ल्यू कोचिंग से इसमें ये 2023-24 एकेडमिक ईयर में मई 10th में जो रिज़ल्ट आया उसमें अपने डायमंड ग्रुप ऑफ इंस्टीट्यूशन से टोटल 703 मेंबर्स डिस्टिंक्शन से और 54 स्टूडेंट्स 95% से और 352 स्टूडेंट्स 90 एबो परसेंटेज लेके डायमंड के जो सिर को बच्चे ऊंचा रखे बोल के मैं विश्वास कर रहा हूँ। और इस तरह आगे केसेट और नीट में भी रिज़ल्ट ला के बच्चे आगे अच्छे प्रोफेशनल कोर्सेस में जॉइन होते बोल के आशा कर रहा हूँ। हाँ, थैंक यू।
ನನ್ನ ಹೆಸರು ರುಚಿತಾ ಸಂಜುಕುಮಾರ್. ನಾನು ಡೈಮಂಡ್ PU ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ದೇನೆ. 2023 ಮತ್ತು 24 ಬ್ಯಾಚ್ನಲ್ಲಿ ನನ್ನ ಅಂಕಗಳು 600ನಿಂದ 589 ಬಂದಿವೆ, 98.16%. ಇದು ಬರೋದಕ್ಕೆ ಕಾರಣ ಅಂದರೆ ಇಲ್ಲಿನ ಒಂದು ಟೀಚಿಂಗ್ ಸ್ಟಾಫ್ ಅಂತ ನಾನು ಹೇಳಬಹುದು. ನಮ್ಮ ಹಾರ್ಡ್ ವರ್ಕ್ ಜೊತೆ ಇವ್ರು ನಮಗೆ ಕೊಡೋ ಸಿಸ್ಟಮ್ ಆಗಲಿ ಅಥವಾ ಇಲ್ಲಿ ನಮ್ಮ ಹಿಂದೆ ಯಾವಾಗಲೂ ಪ್ರೋತ್ಸಾಹ ಮಾಡೋದು ರೀತಿ ಆಗಲಿ, ನಮ್ಮ ಪ್ರಿನ್ಸಿಪಲ್ ಸರಿಂದ ಹಿಡ್ಕೊಂಡು ವರ್ಕಿಂಗ್ ಸ್ಟಾಫ್ನ ಪ್ರತಿಯೊಂದು ಮನುಷ್ಯರು ಕೂಡ ಅವ್ರ ಜವಾಬ್ದಾರಿಯನ್ನು ತುಂಬ ಒಳ್ಳೆಯದಾಗಿ ನಿರ್ವಹಿಸಿದ್ದಾರೆ. ಸೊ ಈ ರೀತಿ ಹೇಳ್ತಾ ಹೋದರೆ ತುಂಬಾ ಇದೆ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಕ್ಕೆ. ಫಸ್ಟ್ ಆಫ್ ಆಲ್ ಅವರು 6 ಗಂಟೆ ನಿಮಗೆ ಕ್ಲಾಸಸ್ ಇರುತ್ತೆ, ಆಮೇಲೆ 6 ಗಂಟೆ ಅವರು ಸ್ಟಡಿ ಅವರ್ ಮಾಡ್ಲಿಕ್ಕೆ ಕೊಡ್ತಾರೆ. ಈ ಥರದ ಸಿಸ್ಟಮ್ ಇರೋದ್ರಿಂದ ಅದು ಯಾವುದೇ ಥರದ ಮಗು ಇರಲಿ, ಯಾವುದೇ ರೂರಲ್ ಏರಿಯಾದಿರಲಿ, ಅಂಥದ್ದೇ ಮಗು ಇರಲಿ, ಅದು ಕಂಪಲ್ಸರಿ ಒಳ್ಳೆ ಪರ್ಸೆಂಟೇಜ್ ತರ್ಬೋದು ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನಾನು ಪರ್ಸ್ನಲಿ ಹಾಸ್ಟೆಲರ್ ಆಗಿದ್ದ ಕಾರಣದಿಂದ ನಂದು ಗೋಲ್ ನೀಟ್. ಸೊ ಆದರೂ ಇಲ್ಲಿ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ನೀಟ್, ಥಿಯರಿ, KSET ಎಲ್ಲ ಟೈಪ್ ಆಫ್ ಕೋಚಿಂಗ್ ನಿಮಗೆ ಸಿಗುತ್ತೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿನ ಸ್ಟಾಫ್ ತುಂಬ ಹಾರ್ಡ್ ವರ್ಕಿಂಗ್ ಆಲ್ವೇಸ್ ಹಿಂದೆನೇ ಇರ್ತಾರೆ. ಸ್ಟೂಡೆಂಟ್ಸ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಎಂಬುದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ತುಂಬ ಗಮನ ಹರಿಸ್ತಾರೆ ಅಂತ. ಮತ್ತು ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ತಾಯಿ ತಂದೆ ಇಲ್ಲ. ನನಗೆ ಕಾಕ ತುಂಬ ಸಹಾಯ ಮಾಡೋರು ಮತ್ತು ನಮ್ಮ ಅವ್ವರು, ಅವರಿಗೂ ಕೂಡ ನಾನು ಈ TV ಮೂಲಕ ಧನ್ಯವಾದ ಸಲ್ಲಿಸ್ಬೇಕಂತೀನಿ. ನಾವು ಕಣಜಿ. ಸೊ ಅಲ್ಲಿ ತುಂಬ ರೂರಲ್ ಏರಿಯಾನೇ ಅದು ಕೂಡ. ಅಲ್ಲಿಂದ ಕೂಡ ಇಲ್ಲಿಗೆ ನಮಗೆ ತಂದು ಹಾಕಿದ್ದಕ್ಕೆ ಫಸ್ಟ್ ಕಾಕಾಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಂತ ಅನ್ಕೋತಿದ್ದೀನಿ. ಮತ್ತು ಯಾವಾಗಲೂ ಸ್ಟಡಿಯಲ್ಲಿ ಸ್ವಲ್ಪ ಕೊರತೆ ಆದರೂ ಅಥವಾ ಸ್ವಲ್ಪ ಏನಾದರೂ ನಮಗೆ ಪ್ರೋತ್ಸಾಹ ಇಲ್ಲ, ಸ್ವಲ್ಪ ಏನಾದರೂ ಕಡಿಮೆ ಆಗ್ತಾಯಿದ್ರೆ ಮಾಧವರಾವ್ ಸರ್ ಅವರು ಖುದ್ದಾಗಿ ನಮಗೆ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಅದಕ್ಕಾಗಿ ಪರ್ಸ್ನಲಿ ಮಾಧವರಾವ್ ಸರಿಗಾಗಲೂ ಧನ್ಯವಾದಗಳು. ನನ್ನ ಗೋಲಲ್ಲಿ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ. ಹಾಗೆ ಅದು ನಮ್ಮ ಪಪ್ಪನ ಆಸೆ ಕೂಡ ಇತ್ತು. ಅದಕ್ಕೋಸ್ಕರ ನಾನು ಹಾರ್ಡ್ ವರ್ಕ್ ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ನೀವು ಶ್ರಮ ಪಡಿ. ಹಾಗೆ ನಿಮ್ಮ ಗೋಲ್ಗೋಸ್ಕರ ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತೀರಿ. ದೊಡ್ಡವರಿಗೆ ಒಂದು ಮಾತು, ಅವ್ರದ್ದೊಂದು ಮಾರ್ಗದರ್ಶನ ತೆಳಗಡೆ ನೀವು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಗೋಲ್ಗಳನ್ನು ಸಾಧಿಸಿ ಅಂತ ಹೇಳೋಕ್ಕೆ ಇಷ್ಟ. ನಮ್ಮ ಮಾರ್ಗದರ್ಶಕರು ಹೇಳಬೇಕಂದ್ರೆ ನಿಜವಾಗ್ಲೂ ನಮ್ಮ ತಂದೆ ಅಂತ ಹೇಳಬಹುದು. ಅವ್ರು ನನಗೆ ಇಲ್ದಿದ್ದರೂ ಅವರು ನೆನಪಿನಲ್ಲಿ ನಾನು ತುಂಬ ಓದಿದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ಅವ್ರ ನಂತರ ನಮ್ಮ ಕಾಕ ಹಾಗೆ ಮಾಧವರಾವ್ ಸರ್ ಪರ್ಸ್ನಲಿ ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಯಾವುದೇ ಚಿಕ್ಕ ತಪ್ಪು ಮಾಡಿದ್ರೂ ಒಂದು ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ತಾರೋ ಇದು ತಪ್ಪು, ಇದು ಹೀಗೆ ಮಾಡಬಾರ್ದು, ಇದು ಸರಿಯಲ್ಲ, ಆ ಥರ ತಿಳಿಸ್ಕೊಟ್ಟಿದ್ದಾರೆ. ತಂದೆ ಇಲ್ದಿದ್ದರೂ ಆ ಸ್ಥಾನದಲ್ಲಿ ನಿಂತು ಪ್ರೀತಿ ಕೊಟ್ಟು ನಮ್ಮನ್ನು ಮುಂದೆ ತರೋ ಕೆಲಸ ನಮ್ಮ ಮಾಧವರಾವ್ ಸರ್ ಮಾಡಿದ್ದಾರೆ. ಇದು ಹೇಳೋದಕ್ಕೆ ನನಗೇನು ಸಂದೇಹ ಆಗಲ್ಲ.